ಈಗ ಹಸ್ತಮೈಥುನ ಏನಂತಾರೆ ಅದು ಮಾಡೋದು ತಪ್ಪ. ಲಿಂಗ ಸ್ಟೇಬಲ್ ಒಂದೇ ಜಾಗನಲ್ಲಿ ಇದೆ. ನಿಮ್ ಹ್ಯಾಂಡ್ ಏನಿದೆಯಲ್ಲ, ಒಂದ್ರೆ ಇದು ಹಾರ್ಡ್ ಸರ್ಫೇಸು, ಎರಡನೇದು ಇದು ಕೋಲ್ಡ್ ಸರ್ಫೇಸು. ಫ್ರೆಂಡ್ಸ್ ಹೇಳಿದನಂತ ಹೋಗ್ಬಿಟ್ಟು ಡಬಲ್ ಡೋಸ್ ತಗೊಂಡ್ಬಿಟ್ಟು ಓ ಡಬಲ್ ಡೋಸ್ ತಗೊಂಡ್ಬಿಟ್ಟು ಆ ದಿನ ರಾತ್ರಿ ಒಮ್ಮೆ ಮಧ್ಯರಾತ್ರಿ ಅವನಿಗೆ ಲಿಂಗದ ಸೈಜ್ ಹೇಗ್ ಮಾಡಿದ್ದಾರೆ ನೇಚರ್ ಅಥವಾ ದೇವರು ಏನಂದ್ರೆ, ಜಸ್ಟ್ ಡೆಮೋ ಮಾಡಿ ತೋರಿಸ್ಬಿಡ್ತೀನಿ. ಜಸ್ಟ್ ಇದಕ್ಕೊಂದು ಲಿಂಗ ಅಂತ ತಿಳ್ಕೊಳ್ಳಿ. ನನ್ನ ಹತ್ರ ಒಂದ್ ಪೇಷಂಟ್ ಬಂದಿತ್ತು ಯಾದಗಿರಿದಿಂದ. ಓಕೆ ಸರ್. ಸೊ ಅದು ಅವನಿಗೆ ಏನಂದ್ರೆ ಸ್ವಲ್ಪ ಮದುವೆ ಆಗಿದೆ. ಮದುವೆ ಆದ್ಮೇಲೆ ಅವನಿಗೆ ಸೇರಕ್ ಆಗ್ತಿರ್ಲಿಲ್ಲ. ಸ್ವಲ್ಪ ವೀಕ್ನೆಸ್ ಇತ್ತು. ಹಾಸ್ಟೆಲ್ ನಲ್ಲಿ ಇರ್ತಾರೆ, ಅವ್ರ ಫ್ರೆಂಡ್ಸ್ ಹೇಳ್ಕೊಡ್ತಾರೆ ಹಸ್ತಮೈಥುನ ಮಾಡ್ಬೇಕಂತ. ನಾವು ಇವತ್ತು ಏನೋ ತಿಂತೀವಿ ಅದು ವೀರ್ಯನಲ್ಲಿ ರೂಪಾಂತರ ಆಗ್ಬೇಕಂದ್ರೆ 84 ದಿನ ಬೇಕು. ಇದೊಂದು ಫೀಮೇಲ್ ವೆಜೈನಾ ಅಥವಾ ಒಂದು ಫೀಮೇಲ್ ಯೋನಿ ಅಂತ ತಿಳ್ಕೊಳ್ಳಿ. ಇವಾಗ ಈ ಲಿಂಗ ಒಳಗಡೆ ಹೋಗ್ತಾ ಇದೆ. ಸ್ನೇಹಿತರೆ ನಮಸ್ತೆ. ಇವತ್ತೇನಪ್ಪಾ ಅಂದ್ರೆ ಇವತ್ತು ಮತ್ತೊಂದು ವಿಷಯದ ಬಗ್ಗೆ ಇವತ್ತು ಮಾತಾಡಕ್ ಬಂದಿದ್ದೀನಿ. ಇವಾಗ ನಮ್ಗೆ ಎಲ್ಲಾ ಕ್ರಿಯೆಗಳು, ಈಗ ಮನುಷ್ಯನಿಗೆ ಏನೇನೆಲ್ಲ ಕ್ರಿಯೆಗಳು ನಡೀತಾ ಇರುತ್ತೋ, ಇವಾಗ ಕೆಲ್ಸಕ್ಕೆ ಹೋಗೋದಾಗಿರ್ಬೋದು, ಇಲ್ಲ ಬೇರೆ ಏನೇನೋ ಕೆಲಸ ಮಾಡೋದಾಗಿರ್ಬೋದು, ಧ್ಯಾನ ಮಾಡೋದಾಗಿರ್ಬೋದು, ಎಲ್ಲಾ ಕ್ರಿಯೆಗಳ ಜೊತೆಗೇನೆ ನಮ್ಗೆ ಲೈಂಗಿಕ ಕ್ರಿಯೆ ಅಥವಾ ಸೆಕ್ಸುವಲ್ ಎಜುಕೇಶನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ಅದ್ರ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ, ಇಲ್ಲ ತಪ್ಪು ತಿಳುವಳಿಕೆಗಳು ಕೂಡ ಇದಾವೆ. ನಮ್ ಜೊತೆ ಡಾಕ್ಟರ್ ನಾರಾಯಣ್ ಸರ್ ಅವರು ಇದ್ದಾರೆ. ಸರ್ ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ನೋಡಿ. ಓಕೆ ಸರ್, ಇವಾಗ ನಿಮ್ ಬಗ್ಗೆ ಹೇಳೋದಾದ್ರೆ ಸರ್. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ ಅಂತ. ಮೂಲತಃ ನನ್ನ ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕು. 2004 ಅಥವಾ 5 ಇಸಿನಲ್ಲಿ ನಾನು ಬೆಂಗಳೂರು BAMS ಕಾಲೇಜ್ ಸೇರಿದೆ. BAMS ಒಂದು 5 ವರ್ಷ ಎಜುಕೇಷನ್ ಆದಮೇಲೆ ನಾನು ಏನಿದೆ ಸೆಕ್ಸಾಲಜಿ, ಆಯುರ್ವೇದನಲ್ಲಿ ಏನು ಸೆಕ್ಸ್ ಬಗ್ಗೆ ಹೇಳಿದ್ದಾರೆ, ಲೈಂಗಿಕ ಕ್ರಿಯೆ ಅಂದರೆ ಏನು, ರಸಾಯನ ಚಿಕಿತ್ಸೆ ಅಂದ್ರೆ ಏನು, ವಾಜಿಕರಣ ಚಿಕಿತ್ಸೆ ಅಂದ್ರೆ ಏನು, ಈ ವಿಷಯದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಡೆವಲಪ್ ಆಗಿಬಿಟ್ಟು ಆಮೇಲೆ ಇದಕ್ಕಾಗಿಯೇ ಸ್ಪೆಷಲೈಸೇಷನ್ ಮಾಡಬೇಕಂತ ನಾನು ಕೇರಳನಲ್ಲಿ ಇದಕ್ಕೆ ಒಂದು ಸ್ಪೆಷಲೈಸ್ಡ್ ವೈದ್ಯರು ಇದ್ದಾರೆ, ಅವ್ರ ಹತ್ರ ಹೋಗಿ ಅವ್ರ ಹತ್ರ ಏನು ಪ್ರಾಚೀನ ಆಯುರ್ವೇದನಲ್ಲಿ ಕಾಮ ಅಂದರೆ ಏನು, ಕಾಮ ಜಾಸ್ತಿ ಮಾಡಬೇಕಂದ್ರೆ ಏನು ಮಾಡಬೇಕು, ಇಷ್ಟಿತ್ತು ಮಗು ಪಡಿಬೇಕಂದ್ರೆ ಏನು ಮಾಡಬೇಕು, ಯಾರಿಗೆ ಮಕ್ಕಳಾಗ್ತಾ ಇಲ್ಲ, ಆಯುರ್ವೇದದಿಂದ ಅವರಿಗೆ ಮಗು ಆಗಕ್ಕೆ ಹೇಗೆ ಸಾಧ್ಯ ಅಂತ ಎಲ್ಲ ವಿಷಯದಲ್ಲಿ ಅವ್ರ ಹತ್ರ ನಾನು 2 ವರ್ಷ 3 ವರ್ಷ ಇದ್ಬಿಟ್ಟು ಪ್ರತಿಯೊಂದು ಆಯುರ್ವೇದದಿಂದ ಒಂದು ಮೇಲ್ ಫರ್ಟಿಲಿಟಿ ಇರ್ಬೋದು, ಫಿಮೇಲ್ನಲ್ಲಿ ಇರುವ ಒಂದತ್ವ ಇರ್ಬೋದು, ಅಥವಾ ಯಂಗೇಜ್ನಲ್ಲಿ ಬರುವ ಸೆಕ್ಸುವಲ್ ಡಿಸ್ಫಂಕ್ಷನ್ ಅಥವಾ ಲೈಂಗಿಕ ಅಪಸಾಮಾನ್ಯತೆ ಇರ್ಬೋದು, ಅಥವಾ ವಯಸ್ಸಾದ್ಮೇಲೆ ಶುಗರ್ BP ದಿಂದ ಬರುವ ಸಮಸ್ಯೆದಿಂದ ತುಂಬ ಜನ ಸಫರ್ ಆಗ್ತಾ ಇದ್ದಾರೆ. ಬಟ್ ಈ ವಿಷಯ ಹೇಗಾದ್ರೆ ನಮ್ಮ ದೇಶದಲ್ಲಿ ಏನಂದ್ರೆ ಇದ್ರ ಬಗ್ಗೆ ಡೈರೆಕ್ಟ್ ಓಪನ್ಲಿ ಯಾರು ಮಾತಾಡಲ್ಲ. ಇದು ಒಂದು ಪ್ರೆಸ್ಟೀಜ್ ಕ್ವಶನ್. ಏನಂದ್ರಪ್ಪ ನನಗೆ ಸೆಕ್ಸ್ ಪ್ರಾಬ್ಲಮ್ ಅದಂದ್ರೆ ಎದುರುಗಡೆ ಏನು ತಿಳ್ಕೊಳ್ತಾನ ಅಂತ ಒಂದು. ಈಗ ನಾನು ಏನು ಎಲ್ಲ ಪೇಷಂಟ್ಗೆ ನಾನು ಒಂದೇ ಹೇಳೋದು, ಸರ್ ತಮಗೆ ಕೆಮ್ಮು ಬರುತ್ತೆ, ನೆಗಡಿ ಬರುತ್ತೆ, ಜ್ವರ ಬರುತ್ತೆ, ತಾವು ಡಾಕ್ಟರ್ ಹತ್ರ ಹೋಗ್ತಿರಲ್ಲ, ಬಟ್ ಸೆಕ್ಸ್ ಪ್ರಾಬ್ಲಮ್ನಲ್ಲಿ ಯಾಕೆ ಆ ಥರ ಮುಜುಗರ? ಇದೂ ಒಂದು ನಾರ್ಮಲ್ ಕ್ರಿಯೆ ಸರ್. ಬಾಡಿನಲ್ಲಿ ಹೇಗೆ ಶೀತ ಬರುತ್ತೆ, ಬಾಡಿನಲ್ಲಿ ಹೇಗೆ ಜ್ವರ ಬರುತ್ತೆ, ಆ ಥರನೇ ಲೈಂಗಿಕ ಸಮಸ್ಯೆ ಬಂದೇ ಬರುತ್ತೆ. ಒಬ್ರಿಗೆ ಸ್ವಲ್ಪ ಬೇಗ ಬರುತ್ತೆ, ಒಬ್ರಿಗೆ ಸ್ವಲ್ಪ ಲೇಟ್ ಬರುತ್ತೆ. ಬಟ್ ಇದಕ್ಕೆ ಯಾವುದೋ ಮುಜುಗರ ಪಡೋದು ಅವಶ್ಯಕತೆ ಇಲ್ಲ. ತಮಗೆ ಈ ಥರ ಏನಾದರೂ ಸಮಸ್ಯೆ ಇನಿಷಿಯಲ್ ಸ್ಟೇಜ್ನಲ್ಲಿ ಇದ್ರೇ ತಮ್ಮ ನಿಯರೆಸ್ಟ್ ಡಾಕ್ಟರ್ ಹತ್ರ ಹೋಗಿ ಅವ್ರಿಗೆ ಏನು ಮಾಡಿ ವಿಚಾರ ಮಾಡಿ ಅವ್ರದ್ದೊಂದು ಕನ್ಸಲ್ಟೇಷನ್ ತೊಗೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಬರೀ ಒಂದು ಕೌನ್ಸಿಲಿಂಗ್ದಿಂದಾನೇ ನಿಮ್ಗೆ ಎಷ್ಟೋ ಏನಿದೆ ತಪ್ಪು ಕಲ್ಪನೆಗಳನ್ನ ಸಾಲ್ವ್ ಮಾಡ್ಬೋದು ಇದರಲ್ಲಿ. ಬಟ್ ಇದಕ್ಕೆ ಮೇನ್ ಅಂದರೆ ಸ್ವಲ್ಪ ಹೇಳ್ತಾರಲ್ಲ, ಅದು ಒಂದು ಪ್ರೈವೇಟ್ ವಿಷಯ, ಯಾರ ಜೊತೆ ಹೇಗೆ ಮಾತಾಡ್ಲಿ, ಇವ್ನು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾರೆ, ಮುಜುಗರ ಜಾಸ್ತಿ ಈ ವಿಷಯದಲ್ಲಿ. ಈಗ ಹುಡುಗರಾಗಿದ್ರು ಕೂಡ ಅವ್ರ ಫ್ರೆಂಡ್ಸ್ ಹತ್ರ ಹೇಳ್ಕೊಳಕ್ಕೂ ಮುಜುಗರ. ಹೌದು, ಇಂಥದ್ದೇನಾದ್ರು ಇದ್ರೆ ಅಂತ. ಹೌದು, ಡೆಫಿನೆಟ್ಲಿ. ಇವಾಗ ನೋಡಿ, ನನ್ನ ಹತ್ರ ಆ್ಯಕ್ಚುಲಿ ತುಂಬ ಪೇಷಂಟ್ಸ್ ಬರ್ತಾರೆ. ಫ್ರೆಂಡ್ಸ್ ಹೇಳಿದ್ರನ್ನ ಒಂದೊಂದ್ಸತಿ ಎಷ್ಟು ಮಿಸ್ಗೈಡ್ ಆಗುತ್ತೆ ಅಂತ ನಾನು ಹೇಳ್ಕೊಡ್ತೀನಿ. ನನ್ನ ಹತ್ರ ಒಂದು ಪೇಷಂಟ್ ಬಂದಿತ್ತು ಯಾದಗಿರಿದಿಂದ. ಸೊ ಅದು ಅವನಿಗೆ ಏನಂದರೆ ಸ್ವಲ್ಪ ಮದುವೆ ಆಗಿದೆ. ಮದುವೆ ಆದಮೇಲೆ ಅವನಿಗೆ ಸೇರಕ್ಕೆ ಆಗ್ತಿರ್ಲಿಲ್ಲ. ಸ್ವಲ್ಪ ವೀಕ್ನೆಸ್ ಇತ್ತು. ಅದು ಏನಂದರೆ ಸ್ವಲ್ಪ ಮದುವೆಗಿಂತ ಮುಂಚೆ ಅವ್ನಿಗೆ ಜಾಸ್ತಿ ಹಸ್ತಮೈಥುನ ಮಾಡಿ ನರ ದೌರ್ಬಲ್ಯತೆ ಮಾಡ್ಕೊಂಡಿದ್ನು. ಅದರ ಜೊತೆಗೆ ಕೆಲಸದ ಒತ್ತಡ ಮತ್ತು ಮದುವೆಗಾಗಿ ಅವ್ನು ಸ್ವಲ್ಪ ಎಲ್ಲೋ ಹೊರಗಡೆ ಸಾಲ ಎಲ್ಲ ಮಾಡಿ ಅದರ ಟ್ರ್ಯಾಪ್ನಲ್ಲಿ ಫುಲ್ ಸ್ಟ್ರೆಸ್. ಅದರಿಂದ ಅವನಿಗೆ ಸೆಕ್ಸ್ ಮಾಡೋಕೆ ಆಗ್ತಿರ್ಲಿಲ್ಲ. ಫ್ರೆಂಡ್ಸ್ ಹತ್ರ ಹೋಗಿ ಕೇಳ್ತಾನೆ, ಈ ಥರ ಆಗ್ತಾ ಇದೆ ಅಂತ. ಸೊ ಫ್ರೆಂಡ್ಸ್ ಏನು ಹೇಳ್ತಾರೆ, ಅಲ್ಲಿ ಮೆಡಿಕಲ್ನಲ್ಲಿ ಹೋಗ್ಬಿಟ್ಟು ಒಂದು ಈ ಥರ ಈ ಟ್ಯಾಬ್ಲೆಟ್ ಬರುತ್ತೆ, ನಾನು ಬ್ರ್ಯಾಂಡ್ ಮೆನ್ಷನ್ ಮಾಡಲ್ಲ, 1-2 ಮಾತ್ರೆ ತೊಗೊಂಡು ಹೋಗು ಅಂತ. ಅವನು ಏನು ಮಾಡ್ತಾನೆ, ಫ್ರೆಂಡ್ಸ್ ಹೇಳಿದಾನಂತ ಹೋಗ್ಬಿಟ್ಟು ಡಬಲ್ ಡೋಸ್ ತೊಗೊಂಡ್ಬಿಟ್ಟು ಆ ದಿನ ರಾತ್ರಿ ಒಮ್ಮೆ ಮಧ್ಯರಾತ್ರಿ ಅವನಿಗೆ ಎದೆ ನೋವು ಸ್ಟಾರ್ಟ್ ಆಗಿಬಿಡುತ್ತೆ.
ಬೆವರು ಹಾಕಿ ಒಮ್ಮೆ ಕೈ ಕಾಲು ಎಳಿ ಹಾಕಿ ಆ ಥರ ಮಧ್ಯರಾತ್ರಿ ಅವ್ನಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಎಲ್ಲ ಹಿಸ್ಟ್ರಿ ತೊಗೊಂಡ್ಮೇಲೆ ಹೇಳ್ತಾನೆ ಸರ್ ಈ ಥರ ನಾನು ತೊಗೊಂಡಿದ್ದೀನಿ. ಸೊ ಈ ಥರ ಮಿಸ್ಗೈಡೆನ್ಸ್ ಈ ಫೀಲ್ಡ್ನಲ್ಲಿ ಜಾಸ್ತಿ. ಯಾಕಂದ್ರೆ ಪ್ರಾಪರ್ ಆಗಿ ಎಜುಕೇಶನ್ ಗೊತ್ತಿಲ್ಲ ಏನ್ ಮಾಡಬೇಕು ಹೇಗೆ ಮಾಡಬೇಕು ಅಂತ. ಮತ್ತು ಇವಾಗ ಒಂದರ ಸಿಟಿ ಲೈಫ್ ಸ್ಟೈಲ್ ಇರ್ಬೋದು, ಲೇಟ್ ಮದುವೆ ಲೇಟ್ ಆಗ್ತಾ ಇದೆ ಅಂತ ಏನ್ ಕಾಮ ಇಚ್ಛೆ ಇದೆ ಅದು ನೈಸರ್ಗಿಕ ಕ್ರಿಯೆ. ಬಟ್ ಆ ಇಚ್ಛೆನ ಒಳಗಡೆ ಕಂಟ್ರೋಲ್ ಮಾಡೋರು ತುಂಬಾ ಗ್ರೇಟ್ ಇರಬೇಕು. ಯಾಕಂದ್ರೆ ಹೇಳ್ಬೇಕಂದ್ರೆ ಎಂತ ಋಷಿ ಮುನಿಗಳು ಇದರದಿಂದ ಹೊರಗಡೆ ಬರಕ್ ಅವ್ರಿಗೆ ಸಾಧ್ಯ ಆಗಿಲ್ಲ. ಓಕೆನಾ, ತಾವು ಎಷ್ಟೋ ಪುರಾಣಲ್ಲಿ ಕೇಳಿರ್ಬೋದು. ಇಲ್ಲ ಈತ ಮೆನ್ಕ ಅಂತ ಒಂದು ಅವ್ರದ್ದು ಋಷಿ ಅವ್ರದ್ದು ಯಜ್ಞನೇ ಭಂಗ ಮಾಡಿದಳು ಅಂದ್ರೆ. ಸೊ ಈ ಕಾಮ್ನ ಕಂಟ್ರೋಲ್ ಮಾಡಕ್ ತುಂಬಾ ಜನರಿಗೆ ಆಗಲ್ಲ. ಅವಾಗ ಏನ್ ಮಾಡ್ತಾರೆ, ದುಶ್ಚಟಗಳು, ಹಾಸ್ಟೆಲ್ ನಲ್ಲಿ ಇರ್ತಾರೆ, ಅವ್ರ ಫ್ರೆಂಡ್ಸ್ ಹೇಳ್ಕೊಡ್ತಾರೆ ಹಸ್ತಮೈಥುನ ಮಾಡ್ಬೇಕಂತ. ಸ್ಟಾರ್ಟಿಂಗ್ ನಲ್ಲಿ ತುಂಬಾ ಚೆನ್ನಾಗುತ್ತೆ. ಇದೂನು ಒಂಥರ ಸ್ಮೋಕ್ ಮತ್ತೆ ಡ್ರಿಂಕ್ಸ್ ತರ ಇನಿಷಿಯಲಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ಒಂದು ಸ್ಮೋಕ್ ಎಸ್ 100%. ಇದು ಹೇಗೆ ಸ್ಮೋಕ್ ಅಡಿಕ್ಷನ್ ಆಗುತ್ತೆ, ಹೇಗೆ ಆಲ್ಕೋಹಾಲ್ ಅಡಿಕ್ಷನ್ ಆಗುತ್ತೆ, ಹಸ್ತಮೈಥುನ ಒಂದು ಅಡಿಕ್ಷನ್, ಅದು ಒಂದು ಡಿಸೀಸ್ ಅಂತ ಹೇಳ್ತೀನಿ ನಾನು. ಎಷ್ಟೋ ಹುಡುಗರ್ನಲ್ಲಿ ಏನಾಗುತ್ತೆ, ಸ್ಟಾರ್ಟಿಂಗ್ ನಲ್ಲಿ ವಾರಕ್ಕೊಂದ್ಸತಿ ಅಥವಾ 15 ದಿವಸಕ್ಕೊಂದ್ಸತಿ ಎಂಜಾಯ್ಮೆಂಟ್ ಅಂತ ಮಾಡ್ತಾರೆ, ಆಮೇಲೆ ಅಡಿಕ್ಷನ್ ಆಗ್ಬಿಟ್ಟು ದಿನ 10 ಸತಿ ಮಾಡ್ತಾರೆ. ಎಷ್ಟೋ ಬೆಂಗಳೂರಿನಲ್ಲಿನೇ ನಾನು ನೋಡಿರ್ಬೋದು, ಹುಡುಗರು ಕಾಂಪಿಟೇಟಿವ್ ಎಕ್ಸಾಮ್ಗಾಗಿ ಬರ್ತಾರೆ. ಇಲ್ಲಿ ಏನೋ ಓದ್ಬೇಕು, KS ಆಗ್ಬೇಕು, IAS ಆಗ್ಬೇಕಂತ. ಹಾಸ್ಟೆಲ್ ನಲ್ಲಿ ಈ ತರ ದುಶ್ಚಟಿಗಳನ್ನ ಅವ್ರಿಗೆ ಸ್ಟಡಿನೂ ಮಾಡಕ್ಕಾಗಲ್ಲ, ಸ್ಟಡಿನಲ್ಲಿ ಫೋಕಸ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಇಷ್ಟು ಬ್ಯಾಡ್ ಸೈಡ್ ಎಫೆಕ್ಟ್ ಇದೆ ಈ ಹಸ್ತಮೈಥುನದ್ದು. ತುಂಬಾ ಜನ ಇದಕ್ಕೆ ಡೈರೆಕ್ಟ್ ಮುಂದ್ ಕ್ಯಾಮೆರಾ ಎದುರುಗಡೆ ಬಂದು ಮಾತಾಡಲ್ಲ, ಯಾಕಂದ್ರೆ ಇದು ಒಂದು ಪ್ರೈವೇಟ್ ವಿಷಯ ಅಂತ. ಬಟ್ ನಾನು ಸೆಕ್ಸಾಲಜಿ ಪ್ರಾಕ್ಟೀಸ್ ಮಾಡ್ತೀನಿ, ಜನರಿಗೆ ಒಂದು ಅವೇರ್ನೆಸ್ ಹೇಳಿ, ಜನರಿಗೆ ಅದರದ್ದು ಸೈಡ್ ಎಫೆಕ್ಟ್ ಗೊತ್ತಾಗ್ಲಿ ಅಂತ ಹೇಳ್ತೀನಿ. ಇವಾಗ ಹಸ್ತಮೈಥುನ ಬಗ್ಗೆ ಲೈಟ್ ಆಗಿ ನಾನು ಹೇಳ್ತೀನಿ. ಏನಂದ್ರೆ ಹಸ್ತಮೈಥುನ ಅದರದಿಂದ ಏನೇನ್ ಸೈಡ್ ಎಫೆಕ್ಟ್ ಬರ್ಬೋದು, ಅಥವಾ ತಾವು ಏನಾದ್ರು ಮಾಡ್ತಾ ಇದ್ರೆ ತಮ್ಮ ಬಾಡಿ ಮೇಲೆ ಅದ್ರ ದುಷ್ಪರಿಣಾಮ ತಾವೇ ಅಬ್ಸರ್ವ್ ಮಾಡಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸ್ವಲ್ಪ ಏನಾಗುತ್ತೆ, ಬಾಡಿನಲ್ಲಿ ಅಶಕ್ತಿ ಅಂದ್ರೆ ಬಾಡಿನಲ್ಲಿ ಸ್ಟ್ರೆಂತ್ ಇರಲ್ಲ. ಎರಡನೇದು ಏನಂದ್ರೆ ಮೆಮೊರಿ ಇರಲ್ಲ, ಸ್ವಲ್ಪ ಜ್ಞಾಪನ ಶಕ್ತಿ ಕಡಿಮೆ ಆಗ್ಬಿಡುತ್ತೆ. ಮೂರನೇದು ಏನಂದ್ರೆ ಸ್ವಲ್ಪ ವಿಷಯಕ್ಕೆ ಮೈಂಡ್ ನಲ್ಲಿ ಆಂಗ್ಸೈಟಿ ಡೆವಲಪ್ ಆಗುತ್ತೆ, ಭಯ ಡೆವಲಪ್ ಆಗುತ್ತೆ. ಅನ್ನೆಸೆಸರಿ ಸುಮ್ನೆ ಭಯ. ನಾವೆಲ್ಲೋ ಹೋಗ್ತಾ ಇದ್ದೀವಿ, ಏನೋ ಸ್ವಲ್ಪ ಸೌಂಡ್ ಬಂದ ತಕ್ಷಣ ಭಯ. ಯಾಕಂದ್ರೆ ವೀರ್ಯ ಕಡಿಮೆ ಇದೆ ಬಾಡಿನಲ್ಲಿ, ಶುಕ್ರ ಕಡಿಮೆ ಇದೆ. ಆಯುರ್ವೇದದಲ್ಲಿ ಸಪ್ತಧಾತು ಹೇಳಿದ್ದಾರೆ, ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ ಅಂತ. ನಾವು ಏನು ಊಟ ಮಾಡ್ತೀವಿ ಅದು ರಸಧಾತುನಲ್ಲಿ, ಅಂದ್ರೆ ಅನ್ನ ಏನಿದೆ ಅಲ್ಲ ನಾವು ಮಾಡಿದ್ದು, ಅದು ರಸನಲ್ಲಿ ಕನ್ವರ್ಟ್ ಆಗುತ್ತೆ. ಆ ರಸ ಏನ್ ಮಾಡುತ್ತೆ, ರಕ್ತನ ನರಿಶ್ ಮಾಡುತ್ತೆ, ಅಂದ್ರೆ ರಕ್ತನ ಪೋಷಣೆ ಕೊಡುತ್ತೆ. ರಕ್ತ ಮುಂದೆ ಹೋಗ್ಬಿಟ್ಟು ಮಾಂಸ ಅಂದ್ರೆ ನಮ್ಮ ಮಸಲ್ನ ಪೋಷಣೆ ಮಾಡುತ್ತೆ. ಮಾಂಸ ಹೋಗ್ಬಿಟ್ಟು ಮುಂದೆ ಏನ್ ಮಾಡುತ್ತೆ, ಅಸ್ಥಿ ಅಂದ್ರೆ ನಮ್ಮ ಮೂಳೆನ ಪೋಷಣೆ ಕೊಡುತ್ತೆ. ಮೂಳೆ ಹೋಗ್ಬಿಟ್ಟು ಮತ್ ಮುಂದ್ಗಡೆ ಮಜ್ಜ ಅಂದ್ರೆ ನಾವು ಅಸ್ಥಿ ಒಳಗಡೆ ಬೋನ್ ಮ್ಯಾರೇಜ್ ಅಂತ ಇರುತ್ತೆ, ಅಲ್ಲೇ WBCs, ಪ್ಲೇಟ್ಲೆಟ್ಸ್ ಡೆವಲಪ್ ಆಗೋದು, ಅದನ್ನ ಪೋಷಣೆ ಮಾಡುತ್ತೆ. ಅದು ಮುಂದೆ ಹೋಗ್ಬಿಟ್ಟು ನಮ್ಮ ಜಾಯಿಂಟ್ಸ್ ನಲ್ಲಿ ಇರುವ ಸೈನೋವೆಲ್ ಫ್ಲೂಡ್ ಅಂದ್ರೆ ಲಿಕ್ವಿಡ್ ಅಂಡ್ ಗ್ರೀಸ್ ತರ ಮಟೀರಿಯಲ್ ಇರುತ್ತೆ, ಅದನ್ನ ಪೋಷಣೆ ಮಾಡುತ್ತೆ. ಅದು ಹೋಗ್ಬಿಟ್ಟು ಶುಕ್ರ ಅಥವಾ ವೀರ್ಯ, ಇದನ್ನ ಪೋಷಣೆ ಮಾಡುತ್ತೆ. ಅಂದ್ರೆ ನಮ್ ಡೈಜೆಷನ್ ಲಾಸ್ಟ್ ಪ್ರಾಡಕ್ಟ್ ವೀರ್ಯ. ನಾವು ಇವತ್ತು ಏನೋ ತಿಂತೀವಿ ಅದು ವೀರ್ಯನಲ್ಲಿ ರೂಪಾಂತರ ಆಗ್ಬೇಕಂದ್ರೆ 84 ದಿನ ಬೇಕು. ನಾನು ಇವತ್ತು ಒಂದ್ ಬೆಳಗ್ಗೆ ಫಾರ್ ಎಕ್ಸಾಂಪಲ್ 2 ಇಡ್ಲಿ ತಿಂದಿನಿ ಅಂತ ಹೇಳ್ಕೊಳ್ಳಿ. ನಾನು ತಿಂದಿದ್ದು ಇಡ್ಲಿ ವೀರ್ಯನಲ್ಲಿ ರೂಪಾಂತರ ಆಗ್ಬೇಕಂದ್ರೆ 84 ದಿನ ಬೇಕು. ತಾವು ವಿಚಾರ ಮಾಡಿ, ನಾವು ಇವತ್ತು ಏನೋ ತಿಂದಿದೀವಿ ಅದು ವೀರ್ಯನಲ್ಲಿ ರೂಪಾಂತರ ಆಗ್ಬೇಕಂದ್ರೆ 84 ದಿನ ಬೇಕಂದ್ರೆ ನೀವು ಒಂದೇ ದಿನದಲ್ಲಿ 2 ಸತಿ 3 ಸತಿ ಹಸ್ತಮೈಥುನ ಮಾಡಿ ಎಷ್ಟು ವೀರ್ಯನ ಚೆಲ್ತಾ ಇದ್ದೀರಾ ಅಂತ. ಈಗ ಸರ್ ನಾನು ಕೇಳೋದೇನಂದ್ರೆ, ಹಸ್ತಮೈಥುನ ಏನಂತಾರೆ, ಅದು ಮಾಡೋದು ತಪ್ಪ? 100% ತಪ್ಪು. ಸ್ವಲ್ಪ ಮಾಡರ್ನ್ ಡಾಕ್ಟರ್ ಇದಕ್ಕೆ ಎನ್ಕರೇಜ್ ಮಾಡ್ತಾರೆ, ಏನಾಗಲ್ಲ, ಅದು ಎಷ್ಟು ಚೆಲ್ದರೆ ಅಷ್ಟು ಬಂದೇ ಬರುತ್ತೆ, ಅದು ಏನು ನಾರ್ಮಲ್ ಬಾಡಿನಲ್ಲಿ ಹೇಗ್ ಬ್ಲಡ್ ಇದೆ ಆ ತರನೇ ವೀರ್ಯ ಇದೆ ಅಂತ. ಬಟ್ ಇವತ್ ನಾಳೆ ಎಷ್ಟೋ ಮಾಡರ್ನ್ ಡಾಕ್ಟರೇ ಅದು ಜಪಾನ್ ನಲ್ಲಿ ಸ್ಟಡಿ ಮಾಡಿದ್ದಾರೆ, ಅದು ಆಸ್ಟ್ರೇಲಿಯಾನಲ್ಲಿ ಸ್ಟಡಿ ಮಾಡಿದ್ದಾರೆ, ಇವನ್ ನಮ್ ಡೆಲ್ಲಿನಲ್ಲಿ ಎಷ್ಟೋ ಯೂರೋಲಜಿಸ್ಟ್ ಮತ್ತೆ ಆಂಡ್ರಾಲಜಿಸ್ಟ್ ಸ್ಟಡಿ ಮಾಡಿದ್ದಾರೆ. ಒಂದು ಡೆಲ್ಲಿ ಫೇಮಸ್ ಯೂರೋಲಜಿಸ್ಟ್ ಆಂಡ್ರಾಲಜಿಸ್ಟ್ ಅವ್ರು ಓಪನ್ಲಿ ಹೇಳ್ತಾರೆ, ಹಸ್ತಮೈಥುನ ಮಾಡಬೇಡಿ, ಅದರದ ಸೈಡ್ ಎಫೆಕ್ಟ್ ಏನು. ಇವಾಗ ಇದರಲ್ಲಿ ಸ್ವಲ್ಪ ಒಂದು ಬೇಸಿಕ್ ಡಿಫ್ರೆನ್ಸ್ ಹೇಳ್ಕೊಳ್ತೀನಿ ಸರ್. ಹಸ್ತಮೈಥುನ ಮಾಡಬೇಡಿ ಅಂತ ಹೇಳ್ತೀರಾ, ಬಟ್ ಸೆಕ್ಸ್ ಮಾಡಿ ಅಂತ ಹೇಳ್ತಿರಲ್ಲ. ಈ ಎರಡೂ ವೀರ್ಯ ಹೊರಗಡೆನೆ ಬರ್ತಾ ಇದೆ, ಎರಡರಲ್ಲಿ ಡಿಫರೆನ್ಸ್ ಏನು? ಅದರ್ನಲ್ಲಿನೂ ವೀರ್ಯ ನಾಶ ಆಗ್ತಾ ಇದೆ, ಹಸ್ತಮೈಥುನಲ್ಲೂ ವೀರ್ಯ ನಾಶ ಆಗ್ತಾ ಇದೆ, ಎರಡನಲ್ಲಿ ಡಿಫರೆನ್ಸ್ ಏನು? ಇವಾಗ ನೋಡಿ, ನಾರ್ಮಲ್ ಒಂದು ಲೈಂಗಿಕ ಕ್ರಿಯೆನಲ್ಲಿ ಏನ್ ಮಾಡ್ತಾ ಇದ್ದೀರಿ, ತಾವು ತಮ್ಮ ಜೊತೆಗೆ ಒಂದು ಪಾರ್ಟ್ನರ್ ಇದ್ದಾರೆ, ಅವ್ರು ತಮ್ಮ ಹತ್ರ ಬಂದಿದ್ದಾರೆ, ತಾವು ಅವ್ರ ಹತ್ರ ಹೋದ್ರೆ ಒಂದು ಕಾಮ ಭಾವನೆ ಉತ್ಪತ್ತಿ ಆಯ್ತು. ಓಕೆನಾ?
ಇದಕ್ಕೆ ಫಸ್ಟ್ ಸ್ಟೇಜ್ ಅಂತಾರೆ ಸ್ಟೇಟ್ ಆಫ್ ಲಿಬಿಡೋ, ಅಂದ್ರೆ ಕಾಮ್ ಇಚ್ಛೆ ಆಗ್ಬೇಕು. ಆಮೇಲೆ ಸೆಕೆಂಡ್ ಸ್ಟೇಜ್ ಅಂದ್ರೆ ಸ್ಟೇಟ್ ಆಫ್ ಅರಾಸಲ್. ಸ್ಟೇಟ್ ಆಫ್ ಅರಾಸಲ್ ಅಂದ್ರೆ ಒಂದ್ಸತಿ ಕಾಮ್ ಇಚ್ಛೆ ಆದ್ಮೇಲೆ ಒಬ್ಬರೊಬ್ಬರಿಗೆ ಮಿಲನ. ಮಿಲನ ಆಗೋದು. Okay. ಸೊ ಈ ಮಿಲನ್ನಲ್ಲಿ ಏನಾಗುತ್ತೆ, ಯಾವಾಗ ನಮ್ದು ವೀರ್ಯ, ನಮ್ದು ಲಿಂಗದ ಸೈಜ್ ಹೇಗ್ ಮಾಡಿದ್ದಾರೆ ನೇಚರ್ ಅಥವಾ ದೇವರು ಏನಂದ್ರೆ, ಜಸ್ಟ್ ಡೆಮನ್ ಅಲ್ಲಿ ತೋರಿಸ್ಬಿಡ್ತೀನಿ. ಜಸ್ಟ್ ಇದಕ್ಕೊಂದು ಲಿಂಗ ಅಂತ ತಿಳ್ಕೊಳ್ಳಿ. ಇದು ಏನಿದೆ ಅಲ್ಲ, ಇದರಲ್ಲಿ ಯಾವುದೋ ರೀತಿ ಮೂಳೆ ಇರಲ್ಲ. ಇದು ಜಸ್ಟ್ ಒಂದು ಸ್ಪಂಜ್ ಸ್ಟ್ರಕ್ಚರ್. ಇದು ಏನಂದ್ರೆ ಒಂದು ಬಲೂನ್ ತರ. ಬಲೂನ್ ನಲ್ಲಿ ನೀವು ಎಷ್ಟು ಗಾಳಿ ತುಂಬ್ತೀರಾ ಬಲೂನ್ ಅಷ್ಟೇ ಬೆಳೆಯುತ್ತೆ. ಸೊ ಇದರಲ್ಲಿ ಎಷ್ಟು ರಕ್ತ ಬರುತ್ತೆ ಅಷ್ಟೇ ರಕ್ತ ಏನ್ ಮಾಡುತ್ತೆ, ಇಲ್ಲಿ ಫ್ಲೋ ನಲ್ಲಿ ಬರ್ತಾ ಹೋಗುತ್ತೆ. ಸೊ ಇವಾಗ ಏನಂದ್ರೆ ನೈಸರ್ಗಿಕ ಲೈಂಗಿಕ ಕ್ರಿಯೆ ಏನಾಗ್ತಾ ಇದೆ ನೋಡಿ, ಇದು ಒಂದು ಫೀಮೇಲ್ ವೆಜೈನ ಅಥವಾ ಒಂದು ಫೀಮೇಲ್ ಯೋನಿ ಅಂತ ತಿಳ್ಕೊಳ್ಳಿ. ಇವಾಗ ಈ ಲಿಂಗ ಒಳಗಡೆ ಹೋಗ್ತಾ ಇದೆ, ಹೊರಗಡೆ ಬರ್ತಾ ಇದೆ. ಇದರಲ್ಲಿ ಮೋಷನ್ ನಲ್ಲಿ ಏನಿದೆ, ಲಿಂಗ ಇದೆ, ವೆಜೈನ ಇದು ಸ್ಟೇಬಲ್ ಇಲ್ಲಿ. ಸೊ ಲಿಂಗ ಒಳಗಡೆ ಬರ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ, ಈ ತರ. ಸೊ ಇವಾಗ ಈ ವೆಜೈನದ ಅನಾಟಮಿ ತಾವು ನೋಡಿದ್ರೆ ಇಟ್ ಈಸ್ ವೆರಿ ಸಾಫ್ಟ್, ವೆರಿ ಡೆಲಿಕೇಟ್ ಮತ್ತು ವಾಮ್ತ್ ಫೀಲಿಂಗ್ ಇರುತ್ತೆ. ಅದರಲ್ಲಿ ಲುಬ್ರಿಕೇಶನ್ ಇರುತ್ತೆ. ಅದರಲ್ಲಿ ಒಂದು ತುಂಬಾ ಮೆತ್ತಗಾಗಿ ಇರುತ್ತೆ, ಲೈಟ್ ಆಗಿ ಬಿಸಿ ಇರುತ್ತೆ, ವೆರಿ ಜೊತೆಗೆ ಒಂದು ಶಾಕ್ ಅಬ್ಸರ್ವ್ ತರ ಇರುತ್ತೆ ಇದು. ಸೊ ಇದರಿಂದ ಏನಾಗುತ್ತೆ, ಈ ಪೆನಿಸ್ ಸ್ಪಂಜ್ ಇದೆ, ಗ್ಲಾನ್ಸ್ ಪೆನಿಸ್ ಟಿಶ್ಯೂಸ್ಗಳು ಇರುತ್ತೆ, ಇದಕ್ಕೆ ಡ್ಯಾಮೇಜ್ ಆಗದ ಸಾಧ್ಯತೆ ಇರಲ್ಲ. ಇಲ್ಲಿ ವೆಜೈನ ಸ್ಟೇಬಲ್ ಇದೆ, ಲಿಂಗ ಒಳಗಡೆ ಹೊರಗಡೆ ಆಗ್ತಾ ಇದೆ. ಬಟ್ ವೆರಿ ಸೇಮ್ ಟೈಮ್ ನೀವು ಹಸ್ತಮೈಥುನ ಯಾವಾಗ ಮಾಡ್ತೀರಾ ನೋಡಿ, ಲಿಂಗ ಸ್ಟೇಬಲ್ ಒಂದೇ ಜಾಗನಲ್ಲಿ ಇದೆ, ನಿಮ್ ಹ್ಯಾಂಡ್ ಏನಿದೆಲ್ಲ ಒಂದ್ರೆ ಇದು ಹಾರ್ಡ್ ಸರ್ಫೇಸು, ಎರಡನೇದು ಇದು ಕೋಲ್ಡ್ ಸರ್ಫೇಸು, ಮೂರನೇದು ಇಲ್ಲಿ ಏನಾಗ್ತಾ ಇದೆ, ಲಿಬಿಡೋ ಅಂತ ಶಬ್ದ ಇಲ್ಲ, ನಾನು ಏನೋ ಮಾಡ್ಬೇಕಂತ ಅದು ಡೈರೆಕ್ಟ್ ಸ್ಟೇಟ್ ಆಫ್ ಅರೌಸಲ್ ನಲ್ಲಿ ಹೋಗ್ತಾ ಇದ್ದೀನಿ. ಇದು ಸ್ಟೇಟ್ ಆಫ್ ಏನಿದೆ, ಲಿಬಿಡೋ ಇಲ್ಲ, ಇಚ್ಛೆ ಆಗ್ತಾ ಇಲ್ಲ, ಬಟ್ ಏನೋ ಮಾಡ್ಬೇಕಂತ ನಾನು ಹೋಗ್ತಾ ಇದ್ದೀನಿ. ಜೊತೆಗೆ ಯಾರೋ ಬರ್ಬೋದಾ ಅಂತ ಮೈಂಡ್ ನಲ್ಲಿ ಒಂದು ಭಯ. ಮೂರನೇದು ಏನಂದ್ರೆ ಬೇಗ ಬೇಗ ಮುಗಿಸ್ಬೇಕು. ಅದಕ್ಕೆ ಏನ್ ಮಾಡ್ತಾರೆ, ಇದು ಕೋಲ್ಡ್ ಸರ್ಫೇಸು, ಡ್ರೈನೆಸ್ಸು, ಇದು ಏನ್ ಮಾಡ್ತೀನಿ ನಾನು, ಲಿಂಗ ಸ್ಟೇಬಲ್ ಇರುತ್ತೆ, ಈ ತರ ನಾನು ಏನ್ ಮಾಡ್ತೀನಿ, ಫಾಸ್ಟ್ ಏನ್ ಮಾಡ್ತೀನಿ, ವೀರ್ಯ, ನನ್ನ ಇಂಟೆನ್ಷನ್ ಏನು ವೀರ್ಯನ ಚೆಲ್ಲಬೇಕಂತ. ಯಾಕಂದ್ರೆ ವೀರ್ಯ ಚೆಲ್ದೇನೆ ನಿಮಗೆ ಸುಖ ಸಿಗುತ್ತೆ ಅಂತ. ಬಟ್ ಈ ಪ್ರೊಸೆಸ್ ನಲ್ಲಿ ಎಷ್ಟು ಪೆನಿಸ್ ಮೇಲೆ ಪ್ರೆಷರ್ ಕೊಡಬೇಕು, ಅದರಿಂದ ಜಾಸ್ತಿ ಪ್ರೆಷರ್ ಹೋಗುತ್ತೆ. ಈ ಪೆನಿಸ್ ನಲ್ಲಿ ಇರುವ ನರ್ವ್ಗಳು ಇರ್ಬೋದು, ಅದರಲ್ಲಿರುವ ಸ್ಪಂಜ್ ಇರ್ಬೋದು, ಇದು ಡ್ಯಾಮೇಜ್ ಆಗುತ್ತೆ. ಮತ್ತು ಇದು ಗ್ಲಾನ್ಸ್ ಪೆನಿಸ್ ಏನು ಸೆನ್ಸಿಟಿವಿಟಿ, ಸೆನ್ಸಿಯಲ್ ನರ್ವ್ಸ್ ಏನಿರುತ್ತೆ, ಈ ನರ್ವ್ ಏನು ಬ್ರೈನ್ಗೆ ಸೆನ್ಸೇಷನ್ ತೊಗೊಂಡು ಹೋಗುತ್ತಲ್ಲ, ಇದು ಡ್ಯಾಮೇಜ್ ಆಗುತ್ತೆ. ಇದರಿಂದ ಇನ್ ಫ್ಯೂಚರ್ ಮದುವೆ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಗ್ಲಾನ್ಸ್ ಪೆನಿಸ್ ಹೈಪರ್ ಸೆನ್ಸಿಟಿವಿಟಿ ಅಂತೀವಿ, ಅಂದ್ರೆ ಶೀಘ್ರ ಸ್ಖಲನ. ಯಾಕೆ ಶೀಘ್ರ ಸ್ಖಲನ ಆಗ್ತಾ ಇದೆ ಅಂದ್ರೆ, ಹಸ್ತ ಮೈಥುನನ ಏನ್ ಮಾಡಿದ್ರ ನೀವು ರಿಪೀಟೆಡ್ಲಿ ಜಾಸ್ತಿ ಮಾಡಿ 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 ನೀವು ಪೆನಿಸ್ ನಲ್ಲಿ ಇರುವ ಸಾಮಾನ್ಯ ನರಗಳನ್ನ ಡ್ಯಾಮೇಜ್ ಮಾಡಿದ್ರ, ಸ್ಪಂಜ್ ನ ಡ್ಯಾಮೇಜ್ ಮಾಡಿದ್ರಿ ಅಂತ. ಸೊ ಈ ತರ ಒಂದು ನೈಸರ್ಗಿಕ ಲೈಂಗಿಕ ಕ್ರಿಯೆ ಮತ್ತು ಹಸ್ತ ಮೈಥುನ ಇದರದ್ದು ವ್ಯತ್ಯಾಸ.